ನಾಡು ಕಂಡಂತ ಅಪ್ರತಿಮ ನಾಯಕರು, ನಮ್ಮ ರಾಷ್ಟ್ರದ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು, ಹಾಸನ ಜಿಲ್ಲೆಯನ್ನ ದೇಶದಲ್ಲೆಲ್ಲ ಪ್ರಪಂಚದಿಗೆ ಪರಿಚಯಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪೂಜ್ಯ ದೇವೇಗೌಡರ ಅಪ್ಪಾಜಿಯ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರಲು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರಂತ ರಾಷ್ಟ್ರೀಯ ನಮ್ಮ ಕೇಂದ್ರ ಮಂತ್ರಿಗಳು ಆದಂತ ಮಾಜಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಕುಮಾರಣ್ಣ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರಲು ಬಯಸ್ತಾ ಇದ್ದೀನಿ. ಅದೇ ರೀತಿ ಹಾಸನ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು, ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಎಚ್ ಡಿ ರೇವಣ್ಣ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರಲು ಬಯಸ್ತಾ ಇದ್ದೀನಿ. ಅದೇ ರೀತಿ ಯುವ ಜನತಾದಳದ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರಲು ಬಯಸ್ತಾ ಇದ್ದೀನಿ. ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಂತ ಸೂರಜ್ ರೇವಣ್ಣ ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರಲು ಬಯಸ್ತಾ ಇದ್ದೀನಿ. ಈಗಾಗಲೇ ಬಹಳ ತಡವಾಗಿ ಕಾರ್ಯಕ್ರಮ ಶುರು ಆಗಿದೆ, ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಪ್ರತಿಯೊಬ್ಬರ ಶಾಸಕರನ್ನು ಕೂಡ ಹೆಸರು ಹೇಳಕ್ಕೆ ಬಹಳಷ್ಟು ತಡವಾಗುತ್ತೆ. ಹಾಗಾಗಿ ಎಲ್ಲ ನಮ್ಮ JDSನ ಎಲ್ಲ ನನ್ನ ನೆಚ್ಚಿನ ಶಾಸಕರು ಮತ್ತು ವಿಧಾನ ಪರಿಷತ್ನ ಎಲ್ಲ ಸದಸ್ಯರಿರ್ಬೋದು, ಮತ್ತು ಮಾಜಿ ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರಿರ್ಬೋದು, ತಾಲೂಕು ಅಧ್ಯಕ್ಷರಿರ್ಬೋದು, ಮತ್ತು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರುಗಳು, ಅಧ್ಯಕ್ಷರು, ಪಕ್ಷದ ಮುಖಂಡರು, ವೇದಿಕೆ ಮೇಲೆಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ಸಮಸ್ತ ಹಾಸನ ಜಿಲ್ಲೆಯ ಪರವಾಗಿ ನನ್ನ ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಬಹಳಷ್ಟು ತಡವಾಗಿದೆ, ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ಹಾಸನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರ್ತಾ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಹಾಸನ ಜಿಲ್ಲೆಗೆ ಇವತ್ತೇನಾದ್ರು ಅಭಿವೃದ್ಧಿ ಕಾಣ್ತಾ ಇದೆ ಅಂದ್ರೆ ಅದು ನಮ್ಮ JDS ಸರ್ಕಾರ ಇದ್ದಾಗ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಘಂಟಾಘೋಷವಾಗಿ ಹೇಳ್ತಾ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ದೊಡ್ಡ ಪಟ್ಟಿನೇ ಮಾಡಬೇಕಾಗುತ್ತೆ ಹಾಸನ ಜಿಲ್ಲೆಯಲ್ಲಿ, ಅದು ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಕಾರ್ಯಗಳಾಗಿದೆ, ಶಾಶ್ವತವಾಗಿರೋಂಥ ಕೆಲಸ ಕಾರ್ಯಗಳು ಹಾಸನ ನಗರದಲ್ಲಾಗಿರೋಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಒಳ್ಳೆ ಸುಸಜ್ಜಿತವಾದ ಕೋರ್ಟ್ ಇರ್ಬೋದು, ಸುಸಜ್ಜಿತವಾದ ದೊಡ್ಡ ಮಟ್ಟದ ಒಂದು ನಮ್ಮ ಬಸ್ ನಿಲ್ದಾಣ ಇರ್ಬೋದು. ಹಾಗಾಗಿ ಹಲವಾರು ಕೆಲಸ ಕಾರ್ಯಗಳು ನಮ್ಮ ಹಾಸನ ನಗರದಲ್ಲಿ, ಅದು ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥದ್ದು JDS ಸರ್ಕಾರ, ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಏನು JDS ಸರ್ಕಾರ ಮತ್ತು ರೇವಣ್ಣ ಅವರ ಆಶೀರ್ವಾದ ಮತ್ತು ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರ ನೇತೃತ್ವದಲ್ಲಿ ಆಗಿರುತ್ತದೆ ಬಿಟ್ರೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರೋ ಕೆಲಸ ಶೂನ್ಯ. ಈಗಾಗಲೇ ತಾವೆಲ್ಲರೂ ನೋಡ್ತಾ ಇದ್ರಿ, ಏನು 3 ವರ್ಷ ಪೂರೈಸ್ತಾ ಬಂದಿದ್ರು ಕೂಡ ಏನು ಹಾಸನ ಜಿಲ್ಲೆಗಿರ್ಬೋದು ಕಾಂಗ್ರೆಸ್ ಸರ್ಕಾರದ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾವೆಲ್ಲರೂ ಪ್ರಶ್ನೆ ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ಈಗಾಗಲೇ 3 ವರ್ಷದ ತುಂಬಿರುವಂತ ಸಂದರ್ಭದಲ್ಲೂ ಕೂಡ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಅವರು ಮಾಡಿರೋದು ಯಾವ ಪುರುಷಾರ್ಥಕ್ಕೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹಾಸನ ನಗರ ಪಾಲಿಕೆನ ಮೇಲ್ದರ್ಜೆಗೆ ಏರಿಸಿ ಒಂದು ಬಿಡುಗಾಸನ್ನು ಕೊಡದಲೆ ಅದು ಲಿಖಿತವಾಗಿ ಹಾಸನ ನಗರಕ್ಕೆ, ವಿಶೇಷವಾಗಿ ಹಾಸನ ನಗರ ಪಾಲಿಕೆಗೆ ಹೆಚ್ಚುವರಿ ಅನುದಾನ ಮತ್ತು ಹೆಚ್ಚುವರಿ ಹುದ್ದೆಗಳನ್ನ ಇನ್ನು 3 ವರ್ಷಗಳ ಕಾಲ ಕೊಡಕ್ಕಾಗಲ್ಲ ಅಂತ ಹೇಳಿರುವಂಥದ್ದು ನಮಗೆಲ್ಲರೂ ಕೂಡ ಬೇಸರ ತಂದಿರೋ ವಿಚಾರ. ಹಾಗಾಗಿ ನಾನು ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ, ಹಾಸನದಲ್ಲಿ ಯಾವ ಪುರುಷಾರ್ಥಕ್ಕೆ ತಾವು ಸಮಾವೇಶನ ಮಾಡಿದ್ರಿ, ಏನು ಸಾಧನೆ ಸಮಾವೇಶನ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ನಗರ ಇವತ್ತು ಕುಮಾರಣ್ಣ ಅವ್ರಿಗೆ ನಾನು ಕೇಳಿ ಬಯಸ್ತೇನೆ, ಇವತ್ತು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರು ಪ್ರಧಾನಮಂತ್ರಿಗಿಂತ ಕಾಲದಲ್ಲಿ KADB ಸರ್ಕಲ್ ಇಂಡಸ್ಟ್ರಿಯಲ್ ಆಗಿಂಥದ್ದು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರು ಪ್ರಧಾನಮಂತ್ರಿ ಇದ್ದಾಗ ಮಾತ್ರ. ಇವತ್ತು 1 ಲಕ್ಷ ಜನ ಹಾಸನದ ಜನತೆ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಉದ್ಯೋಗನ ಪಡ್ತಾ ಇರೋದು ನಮ್ಗೆಲ್ಲರಿಗೂ ಸಂತೋಷ ತಂದಿರೋ ವಿಚಾರ. ಇವತ್ತು ರೇವಣ್ಣ ಸಾಹೇಬರು ಹಾಸನ ನಗರಕ್ಕೆ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, ಹೋಮ್ ಸೈನ್ಸ್ ಕಾಲೇಜ್ ಹಾಸನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದು ಇವತ್ತಿಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋಂಥದ್ದು ಬಹಳ ನಮಗೆ ಹೆಮ್ಮೆ ತಂದಿರೋ ವಿಚಾರ. ಇವತ್ತು ಹಲವಾರು ಕಾಲೇಜುಗಳು, ವಿಶೇಷವಾಗಿ ಮಹಿಳೆಯರಿಗೆ PU ಕಾಲೇಜ್ ಇರ್ಬೋದು, ಗಂಧದಕೋಟೆ ಮಹಿಳೆ ಕಾಲೇಜ್ ಇರ್ಬೋದು, ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, ಹಲವಾರು ಕೆಲಸ ಕಾರ್ಯಗಳು ನಮ್ಮ ನಗರದಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ಕುಮಾರಣ್ಣ ಅವರ ನಮ್ಮ JDS ಜನತಾದಳ ಸರ್ಕಾರ ಇದ್ದಾಗ ಮಾತ್ರ ಅಂತ ಹೇಳಕ್ ಬಯಸ್ತೇನೆ. ಇವತ್ತು ನಾವು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಹಾಸನ ಜಿಲ್ಲೆಗೆ ಅನ್ಯಾಯ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋರಾಟ ಮಾಡ್ತಾ ಪಕ್ಷದ ಇವತ್ತು ಬಲವರ್ಧನೆಗೆ, ಸಂಘಟನೆಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು
ಕಾರ್ಯಕರ್ತರು, ಮುಖಂಡರು, ಪಕ್ಷದ ಅಭಿಮಾನಿಗಳು, ದೇವೇಗೌಡರ ಹಿತೈಷಿಗಳು, ಅವರ ಕುಟುಂಬದ ಹಿತೈಷಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದೀವಿ. ಇದು 2028ಕ್ಕೆ ಮುನ್ನುಡಿ. ಇದು ಮುಂದಿನ 2028ಕ್ಕೆ NDA ಸರ್ಕಾರದಲ್ಲಿ JDS ಮತ್ತು ಬಿಜೆಪಿ ಸರ್ಕಾರದ ನೇತೃತ್ವ 100ಕ್ಕೆ 100 ಬರುವಂತದ್ದು. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆ ಅಭಿವೃದ್ಧಿ ಹೋಗ್ಬೇಕು ಅಂದ್ರೆ ಅದು NDA ಸರ್ಕಾರ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಾಸನ ಸಮಸ್ತ ಜನತೆ, ವಿಶೇಷವಾಗಿ ಹಾಸನ ಜಿಲ್ಲೆ ಅಂದರೆ ಹೆಚ್ಚಾಗಿ ತಾವೆಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ತಮಗೆಲ್ಲರೂ ಕೂಡ ನಾನು ಸಹಸ್ರ ನಮಸ್ಕಾರ ಹೇಳಿ ತಮಗೆಲ್ಲ ಧನ್ಯವಾದ ಹೇಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ JDS. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.